ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾರತದಲ್ಲಿ ಇತ್ತೀಚೆಗೆ ನಡೀತಿರುವಂಥ ಸಂಗತಿಗಳು, ಘಟನೆಗಳು, ವಿದ್ಯಮಾನಗಳನ್ನು ನೋಡಿದರೆ ನನಗೆ ನಿಜಕ್ಕೂ ನಮ್ಮ ಭಾರತದಲ್ಲಿ ಅಡಗಿರ್ತಕ್ಕಂಥ ಮುಗ್ಧತೆಯ ಬಗ್ಗೆ ಸಾತ್ವಿಕವಾದಂಥ ಸಿಟ್ಟು ಬರ್ತದೆ. ವ್ಯಥೆ ಆಗ್ತದೆ, ನೋವಾಗ್ತದೆ. ಪಾಪ ಈ ಜನಗಳು ಎಂದು ಸುಧಾರಿಸ್ತಾರೆ ಅಂತಕ್ಕಂಥ ನೋವಿನಿಂದ ಕೆಲವು ಮಾತುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೊರತಾಗಿ ಯಾರನ್ನೋ ವಿರೋಧಿಸಬೇಕು, ಇನ್ನಾರನ್ನೋ ತೇಜೋವಧೆ ಮಾಡಬೇಕು, ಮತ್ಯಾವುದನ್ನು ಅಲ್ಲಗಳಿಬೇಕನ್ನೋ ಯಾವ ನಂಬಿಕೆಗಳು ನನಗೆ ಇಲ್ಲವೇ ಇಲ್ಲ. ಮುಕ್ತವಾದಂಥ ವಿಚಾರಗಳಲ್ಲಿ ಮಾತ್ರ ಸತ್ಯ ಇದೆ ಅಂತ ಅರ್ಥ ಮಾಡಿಕೊಂಡವನು ನಾನು. ಏಕೆಂದರೆ ಜೇವರ್ಗಿಯ ಷಣ್ಮುಖ ಶಿವಗಳು ಹೇಳ್ತಾ ಒಂದು ಕಡೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಹಾಗಾಗಿ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸತ್ಯ ಸ್ವಲ್ಪ ಕಠೋರವಾಗಿರುತ್ತದೆ. ಶರಣರು ಹೇಳಿದಂಗೆ ಅದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನುವಂತಿರುತ್ತದೆ. ಹಾಗಾಗಿ ಸತ್ಯ ಮಾತುವನ್ನ ಅರಗಿಸಿಕೊಳ್ಳಿಕ್ಕೆ ಆರೋಗ್ಯಕರವಾದಂತಹ ಪ್ರಾಂಜ್ವಲವಾದ ಮನಸ್ಸು ಬೇಕಾಗ್ತಷ್ಟೇ. ಆ ಮನಸ್ಸು ನಾವು ನೀವೆಲ್ಲ ಹೊಂದೋಣ ಅನ್ನುವ ಕಾರಣಕ್ಕಾಗಿ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿಕೊಳ್ಳುತ್ತಿದ್ದೇನೆ. ದೇವರ ಹೆಸರಿನ ಮೇಲೆ, ಧರ್ಮದ ಹೆಸರಿನ ಮೇಲೆ ಅನಾದಿ ಕಾಲದಿಂದ ಇಲ್ಲಿವರೆಗೂ ನಡೆದಷ್ಟು ಜನರ ಶೋಷಣೆ ಬಹುಶಃ ಯಾರಿಂದಲೂ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತೀರಾ ಇತ್ತೀಚಿನ ದಿನಗಳನ್ನು ನಾವು ಗಮನಿಸಬಹುದು. ರಾಮನ ಪಾದುಕೆಯನ್ನು ಹೊತ್ತಾಯಿತು, ರಾಮನಿಗಾಗಿ ಇಟ್ಟಿಗೆಗಳನ್ನು ಕೂಡಿಸಿ ಆಯಿತು, ರಾಮನಿಗಾಗಿ ಮಂದಿರವನ್ನು ಕಟ್ಟಿಸಿಯೂ ಆಯಿತು, ರಾಮನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ, ಬಾಲರಾಮನನ್ನ ಪ್ರತಿಷ್ಠೆ ಮಾಡುವ ಮೂಲಕ ಇಡೀ ದೇಶ ವಿದೇಶದ ತುಂಬೆಲ್ಲ ರಾಮನ ಭಜನೆ ಮಾಡಿದ್ದು ಆಯಿತು. ಸರಿ, ನಿಮ್ಮ ನಂಬಿಕೆಗಳನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ ರಾಮನ ಹೆಸರಿನ ಮೇಲೆ ನಡೆಸಿದಂಥ ಲೂಟಿ ಇದೆಲ್ಲ, ಇದನ್ನು ಪ್ರಶ್ನೆ ಮಾಡಬಾರ್ದ? ಪಾಪ ಮುಗ್ಧ ಭಕ್ತರು, ಭಾರತೀಯ ಜನಗಳಂದ್ರೆ ತುಂಬಾ ಮುಗ್ಧರವರು. ಅವರು ಅಲ್ಲಿ ನೀಡುವ ಕಾಣಿಕೆ ಸೀದಾ ನೇರವಾಗಿ ರಾಮನಿಗೆ ಸಲ್ತದೆ ಅಂತ ನಂಬಿಕೆ ಇರ್ತಾರೆ. ನಾವು ಅಲ್ಲಿ ಕೊಟ್ಟರು ಕೃತಾರ್ಥರಾಗಿಬಿಟ್ರೆ ಸಾಕು, ನಮ್ಮ ಜೀವನವೇ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅದು ಸಮೃದ್ಧಿಯಿಂದ ಕೂಡಿರ್ತದೆ, ಅದು ಸಂಪತ್ತಿನಿಂದ ಕೂಡಿರ್ತದೆ ಮತ್ತು ಆರೋಗ್ಯಪೂರ್ಣವಾಗಿರ್ತದೆ ಅನ್ನುವ ನಂಬಿಕೆ ಅವರಿಗೆ. ಪಾಪ ಭಾರತದ ಜನ ಬಡತನದಲ್ಲಿದ್ದವರು, ನಿರುದ್ಯೋಗವನ್ನು ಅನುಭವಿಸುವವರು, ಅನೇಕ ಕೌಟುಂಬಿಕ ಕಷ್ಟ, ನೋವುಗಳಿಗೆ ಯಾರು ಸ್ಪಂದಿಸದೇ ಇದ್ದಾಗ ದೇವರೇ ನಮಗೆ ದಿಕ್ಕಂತ ನಿಮ್ಮಲ್ಲಿಗೆ ಬಂದವರು, ಹುಂಡಿಗೆ ಕಾಸು ಹಾಕಿದವರು, ಅವರ ದುಡಿಮೆಯ ದುಡ್ಡಿನ ಫಲ ಏನಿದೆಯಲ್ಲ ಅದನ್ನು ತಂದು ರಾಮನ ಹುಂಡಿಗೆ ಹಾಕಿದ್ರೆ ಅಲ್ಲಿ ಕುಳಿತಂತ ಕೆಲವು ಗಡವಗಳು ಅವುಗಳನ್ನು ನುಂಗಿ ಹಾಕಿಬಿಟ್ರೆ ಹೇಗೆ? ಕೆಲವರು ಹೇಳ್ತಾರೆ, ಇಲ್ಲ, ಅಲ್ಲಿ ಹಾಕಿದಂಥ ಹಣ ನೇರವಾಗಿ ಆಸ್ಪತ್ರೆಗಳಿಗೆ ಹೋಗ್ತದೆ, ಆಮೇಲೆ ಶಾಲಾ ಕಾಲೇಜುಗಳಿಗೆ ಹೋಗ್ತದೆ ಅಂತ ಹೇಳ್ತಾರೆ. ನಾನು ರಾಮನ ಭಕ್ತರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಿಮ್ಮ ಪರಿಶ್ರಮದ ಹಣ ರಾಮನ ಹೆಸರಿನ ಮೇಲೆ ಸಾರ್ಥಕ ಆಗಬೇಕಾಗಿದ್ರೆ ಪೇಜಾವರ ಸ್ವಾಮೀಜಿಗಳು ಹೇಳಿದಾಗೆ ನೀವೇ ಸ್ವತಃ ಬಡವರಿಗೆ ಮನೆಯನ್ನು ಕಟ್ಟಿಸಿಕೊಡಿ, ಸ್ಕೂಲ್ಗಳನ್ನು ತೆರೆಸಿರಿ ಅಥವಾ ಆರೋಗ್ಯ ಕೇಂದ್ರಗಳನ್ನು ತೆರೆಯಿರಿ. ಆದರೆ ಹುಂಡಿಗೆ ಹಾಕಿಬಿಡಿ ದಯವಿಟ್ಟು. ಯಾಕಂದ್ರೆ ನೀವೇ ನಂಬುವಂತೆ, ನೀವೇ ಹೇಳುವಂತೆ ನಿಮ್ಮ ದುಡ್ಡು ಯಾರ್ಯಾರ್ದೋ ಕೈಯಿಂದ ಹೋಗಿರ್ತದೆ. ಅದು ಯಾರ್ಯಾರ್ದೋ ಏನೇನೋ ಹತ್ತಿರುವ ಸಾಧ್ಯತೆಗಳಿರ್ತವೆ. ಅಂಥದ್ದು ನೀವು ಇದರಲ್ಲಿ ಹಾಕ್ಬೇಕಾ ದೇವರಿಗೆ? ಖಂಡಿತವಾಗಿಯೂ ದೇವರಿಗೆ ಯಾವಾಗಲೂ ಮೀಸಲು ಹೋಗಿ ನೀಡ್ತಕ್ಕಂಥವ್ರು ನೀವು. ಮೀಸಲ ಹುಡುಗಿಯಿಂದ ಹೋದವ್ರು ನಾವು, ಮೀಸಲ ಮನಸ್ಸಿನಿಂದ ಹೋದವ್ರು ನೀವು. ಮೀಸಲಿನ ನೋಟು ಹಾಕ್ಬೇಕು ತಾನೇ ಅಲ್ಲಿ? ನಿಮ್ಮ ನೋಟು ಮೀಸಲು ಆಗಿರುವುದಿಲ್ಲ. ಹಾಗಾಗಿ ನಿಮ್ಮ ದೇವರಿಗೆ ಹೋಗುವಾಗ ಮನದುಂಬಿ ಪ್ರೀತಿಯಿಂದ ಭಕ್ತಿಯಿಂದ ಅಲ್ಲಿ ಹೋಗಿ ಒಂದೆರಡು ಹೂಗಳನ್ನು ಅರ್ಪಿಸಿ ಬನ್ನಿ ಸಾಕು. ಇದಕ್ಕಿಂತ ಹೆಚ್ಚಿಗೆ ದೇವರು ನಿಮ್ಮನ್ನು ಏನೂ ಕೇಳೋದಿಲ್ಲ. ಯಾಕಂದ್ರೆ ಆ ದೇವರಿಗಿರು ಕೇವಲ ಆ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಆತ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ, ಬ್ರಹ್ಮಾಂಡದಿಂದ ಅತ್ತತ್ತ, ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತಕ್ಕಂಥ ಬಸವಣ್ಣವರ ವಚನದ ಮರ್ಮವನ್ನು ನಾವು ಅರ್ಥಿಕೊಳ್ಳಬೇಕಾಗಿದೆ. ಎಲ್ಲಾ ಕಡೆ ಓತಪ್ರೋತವಾಗಿ ಆತ ತುಂಬಿದ್ದಾನೆ. ಆದರೆ ಆತನಿಗೆ ಕೇವಲ ಒಂದು ಗುಡಿಯನ್ನು ಕಟ್ಟುವ ಮೂಲಕ, ಗುಡಿಯರು ಯಾರು ಕಟ್ತಾರೆ? ಬಸವಣ್ಣವರು ಹೇಳಿದಂತೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿದವರು ಶರಣರು. ಹಾಗಾಗಿ ಗುಡಿಯೇನೋ ಕಟ್ಟಿದ್ದೀರಿ, ನೋಡ್ಲಿಕ್ಕೆ ನೀವು ಹೋಗಿ ಬನ್ನಿ, ಯಾರು ಬೇಡ ಅನ್ನೋದಿಲ್ಲ. ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನ, ಅಲ್ಲಿರ್ತಕ್ಕಂಥ ಪರಿಸರವನ್ನ, ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸೊಬಗುಗಳನ್ನ ನೀವು ಗ್ರಹಿಸಿ ಬನ್ನಿ. ಆದರೆ ಎಂದಿಗೂ ಆ ಹುಂಡಿಗೆ ನೀವು ದುಡ್ಡು ಹಾಕಬೇಡಿ.
ಯಾಕಂದ್ರೆ ನೀವು ಹಾಕಿದ ದುಡ್ಡು ಎಲ್ಲಿಗೆ ಹೋಗ್ತದೆ ಅಂತ ಅನ್ನೋದನ್ನು ನಾನು ಬಿಚ್ಚಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ನೀವು ರಾಮನಿಗಾಗಿ ಹಾಕಿದ ಹಣ ಯಾರ ಪಾಲು ಆಯ್ತು ಅಂತ ಅನ್ನೋದು ಸಂಗತಿ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಈಗ ಬಂದೋಗಿದೆ. ಇಂಥ ವಿವೇಕರಹಿತವಾದಂಥ ವರ್ತನೆ ದಯವಿಟ್ಟು ನೀವು ಮಾಡಬೇಡಿ. ನೀವು ಕೊಡುವ ಹಣ ಸಾರ್ಥಕ ಆಗ್ಬೇಕಾದ್ರೆ ಅದರ ಪೈ ಕೂಡ ಲೆಕ್ಕ ಇಟ್ಟಿರ್ಬೇಕು. ಅಂತಲ್ಲಿ ನೀವು ಕೊಡಿ. ಈ ಕೆಲವು ಚಾರಿಟೇಬಲ್ ಟ್ರಸ್ಟ್ ಇರ್ತವೆ, ವಿಧಾಯಕ ಕಾರ್ಯಗಳನ್ನು ಮಾಡ್ತೇವೆ, ಅಲ್ಲಿ ಯಾಕೆ ಕೊಡಬಾರ್ದು ನೀವು? ಅಲ್ಲಿ ರಶೀದಿ ಕೂಡ ನಿಮ್ಗೆ ಗೊತ್ತು. ಆದ್ರೆ ಇಲ್ಲಿ ರಾಮನ ಲೆಕ್ಕನೇ ಬೇರೆ, ಕೃಷ್ಣನ ಲೆಕ್ಕನೇ ಬೇರೆ ಅಂತ ಈ ರೀತಿ ಇದ್ದಾಗ ಇವರು ಸಿ ಕ್ಯಾಮ್ರಾವನ್ನೇ ಯಾಮರಿಸ್ತಾರೆ, ಸಿ ಕ್ಯಾಮ್ರಾ ಫುಟೇಜ್ಗಳನ್ನೇ ಡಿಲೀಟ್ ಮಾಡಿರ್ತಾರೆ. ಅಂದ್ರೆ ಅರ್ಥ ಏನಿದೆ ಗೊತ್ತು ಅವರಿಗೆ? ಈ ರಾಮದೇವರು ನಾವು ಮಾಡಿದಂಥದ್ದು, ಈ ವಿಗ್ರಹ ಕೂಡ ನಾವೇ ಮಾಡಿಸಿದ್ದು, ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದವರು ನಾವೇ, ಹಾಗಾಗಿ ಇದು ಏನೂ ಮಾಡೋದಿಲ್ಲ ಅಂತ ನಾವು ಕಲ್ಪನೆ, ಸ್ಪಷ್ಟವಾದ ಅರಿವು ಅಲ್ಲಿರ್ತಕ್ಕಂಥ ಜನಗಳಿಗೆ ಇದೆ, ಆ ಟ್ರಸ್ಟಿಗಳಿಗಿದೆ. ಆ ಕಾರಣಕ್ಕಾಗಿ ಕೋಟಿ ಕೋಟಿ ದುಡ್ಡನ್ನ ಬಾಚಿ ಬಿಡ್ತಾರೆ. ಜನರ ಮುಗ್ಧ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾರೆ. ಪಾಪ ಜನರ ಮನಸ್ಸು, ಅವರ ಹೃದಯ ಎಷ್ಟು ವಿಶಾಲ ಅಂದ್ರೆ, ನಾವು ದೇವರಿಗೆ ಕಾಣಿ ಕೊಟ್ಟಿವ್ರಿ ಸರ್, ಅದು ಏನಾದ್ರೂ ಆಗ್ಲಿ ಬಿಡಿ, ಅವ್ರದ್ದು ಕರ್ಮ ಅಂತ ಹೇಳ್ತಾರೆ. ಇಂಥ ಉದಾರತೆಯನ್ನ, ಇಂಥ ಭಕ್ತಿಯನ್ನ, ಜನಗಳನ್ನ, ಈ ನಿಲುವುಗಳನ್ನ ಅರ್ಥ ಮಾಡಿಕೊಂಡಂತ ಅಲ್ಲಿರೋ ಒಂದು ವರ್ಗ ಇದೆಯಲ್ಲ, ಆ ವರ್ಗದ ಜನ ಮಜಾ ಮಾಡ್ತಾರೆ. ನಿಮ್ಮ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಿದಂಗೆ ಅವರು ಜಾತ್ರೆ ಮಾಡ್ತಾರೆ. ಹಾಗಾಗಿ ಅಲ್ಲಿರುವ ಹಣ ಸರಿಯಾದ ರೀತಿಯೊಳಗೆ ವ್ಯವಹಾರ ಸರಿಯಾದ ರೀತಿಯಲ್ಲಿ ನಡಿಬೇಕಂದ್ರೆ ಸರ್ಕಾರ ಕೂಡ ಅದಕ್ಕೆ ಹೊಣೆ ಆಗ್ತದೆ. ಸರ್ಕಾರ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ರೂಪಿಸುವ ಮೂಲಕ ಆ ಹಣ ಎಲ್ಲೂ ಪೋಲಾಗದಂತೆ, ಎಲ್ಲೂ ವೆಚ್ಚವಾಗದಂತೆ, ಎಲ್ಲೂ ಕೆಟ್ಟು ಕೆಸರೆದ್ದು ಹೋಗದಂತೆ ಅದನ್ನು ಸಂರಕ್ಷಿಸಿ ಅದನ್ನು ವಿಧಾಯಕ ಕಾರ್ಯಗಳಿಗೆ ಅರ್ಪಿಸಿದ್ರೆ ಖಂಡಿತವಾಗಿಯೂ ಭಾರತದ ಭವಿಷ್ಯ ಬದಲಾಗ್ತದೆ. ಇಲ್ಲದೆ ಹೋದರೆ ದೇವರ ಹೆಸರಿನ ಮೇಲೆ ಲೂಟಿ ಮಾಡತಕ್ಕಂತಹ ಪ್ರವೃತ್ತಿ ಇನ್ನೂ ಹೆಚ್ಚಿಗಂತಾನೆ ಹೋಗ್ತದೆ. ಇದರಿಂದ ಜನಗಳಲ್ಲಿ ನಾಸ್ತಿಕ ಭಾವನೆ ಉಂಟಾಗ್ತದೆ ಹೊರತು ಆಸ್ತಿಕ ಭಾವನೆಯಾಗ್ಲಿ, ಭಕ್ತಿ ಭಾವನೆ ಆಗ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಜನಗಳು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿರುವ ಜನಗಳು ಈ ರಾಮನ ಹೆಸರಿನ ಮೇಲೆ ಮಾಡತಕ್ಕಂಥ ತಂತ್ರಗಳು, ಕುತಂತ್ರಗಳಿವೆಲ್ಲ, ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲರಿಗೂ ಕ್ಷಣಾರ್ಧದಲ್ಲಿ ಅರ್ಥ ಆಗ್ತಕ್ಕಂಥ ದಿನಮಾನಗಳಲ್ಲಿ ನಾವಿದ್ದೇವೆ. ಹಾಗಾಗಿ ನಿಮ್ಮ ಬನಾವಟೆ, ನಿಮ್ಮ ಮೋಸ, ನಿಮ್ಮ ದಗಲ್ಬಾಜಿತನ ಯಾರಿಗೂ ಗೊತ್ತಿಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಬೇಡಿ. ಜನರು ಪ್ರಜ್ಞಾವಂತರಾಗಿದ್ದಾರೆ. ಮುಂದೊಂದು ದಿನ ನೀವು ಹೀಗೆ ದೇವರ ಹೆಸರಿನ ಮೇಲೆ ಇರ್ತಕ್ಕಂಥ ಹುಂಡಿಗಳಿಗೆ ಹಾಕುವ ಹಣವನ್ನ ದೋಸ್ತಾ ಹೋದ್ರೆ, ಮೋಸ ಮಾಡ್ತಾ ಹೋದ್ರೆ, ದಗಲ್ಬಾಜಿತನ ಮಾಡ್ತಾ ಹೋದ್ರೆ ನಿಮ್ಮನ್ನೆಲ್ಲ ದೇವರ ಬಗ್ಗೆ ಕೂಡ ಅವರು ಸಂಶಯ ಪಡಬೇಕಾದ ದಿನಗಳು ಖಂಡಿತವಾಗಿ ಬರ್ತವೆ. ಅದರಲ್ಲಿ ಅನುಮಾನಗಳಿಲ್ಲ. ನೋಡಿ, ಜನಗಳು ಹಾಕಿದ್ದಾರೆ. ನುಣ್ಣನೆಯ ಶಿಲೆಯೊಳಗೆ, ಸಣ್ಣನೆಯ ಮಳಲೊಳಗೆ, ಸರ್ವಜ್ಞನಿಗೆ ಮಾತಿದು, ನುಣ್ಣನೆಯ ಶಿಲೆಯೊಳಗೆ, ಸಣ್ಣನೆಯ ಮಳಲೊಳಗೆ ಅಡಗಿರುವ ದೇವರು ನಿನ್ನೊಳಗಿಲ್ಲವೇ ಅದು ಸರ್ವಜ್ಞ ಅಂತ ಕೇಳ್ತಾರೆ. ನಾವು ಎಲ್ಲ ಕಡೆ ತುಂಬಿರುವಂತಹ ದೇವರನ್ನ ಒಂದು ಕಡೆ, ಒಂದು ಸ್ಥಳದಲ್ಲಿ ನೋಡ್ಲಿಕ್ಕೆ ಹೋಗ್ತೀವಲ್ಲ, ಇದರ ದುರುಪಯೋಗವನ್ನ ಪಡಿಕೊಳ್ತಕ್ಕಂಥ, ನಮ್ಮ ಭಾವನೆಗಳಿಗೆ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಈ ಪುರೋಹಿತರ ನಡುವೆ ಬೇಡವೇ ಬೇಡ ನಮಗೆ. ಅದಕ್ಕೆ ಶರಣರು ಒಂದ್ ಕಡೆ ಒಂದು ವಚನದಲ್ಲಿ ಹೇಳ್ತಾರೆ, ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಸುತ್ತೆ ನೋಡ. ಈ ಬಾಯಿ ಗಿಡಕ್ಕೆ, ಮರಕ್ಕೆ ಯಾವುದು ಅಂದ್ರೆ ಎಲೆ ಕಾಂಡಗಳು ಅದಕ್ಕೆ ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಬೇರು. ಆ ಬೇರಿಗೆ ನೀರಿರಿದ್ರೆ ಖಂಡಿತವಾಗಿಯೂ ಆ ದೇವರಿಗೆ ಸಲ್ಲಲಿಕ್ಕೆ ಸಾಧ್ಯದ. ಹಾಗಾಗಿ ನಾವು ಜಂಗಮಕ್ಕೆರೆಯಬೇಕು. ಜಂಗಮ ಅಂದ್ರೆ ಚಲನೆಯಲ್ಲಿರ್ತಕ್ಕಂಥದ್ದು, ಅದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅಂಥ ವ್ಯಕ್ತಿಗಳಿಗೆ, ಅಂಥ ಸಂಸ್ಥೆಗಳಿಗೆ ನಾವು ಹಣವನ್ನ, ತನು ಮನ ಧನವನ್ನ ದಾರಿ ಎರಿಬೇಕು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಒಂದು ಕಡೆ ಹೇಳ್ತಾಳೆ, ಸನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನೊಲ್ಲಯ್ಯ ನೀನು. ಹೀಗೆ ತನು ಮನ ಧನಗಳನ್ನ ದೇವರಿಗೆ ಸಮರ್ಪಿಸಬೇಕು. ಆದರೆ ನಮ್ಮ ಅಹಂಕಾರ ಪೂರಿತ, ಮೌಢ್ಯಯುಕ್ತವಾದಂಥ ಅಥವಾ ಏನಾದ್ರೂ ಬೇಡಿಕೆಟ್ಟು ಕೊಡ್ತಕ್ಕಂಥ ಕಾಣಿಕೆ ಅದು ಸತ್ಪಾತ್ರಕ್ಕೆ ಸಲ್ಲದಿಲ್ಲ. ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆ ಅಯ್ಯ ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಾವು ತಳಕ್ಕೆ ನೀರಿರಬೇಕು. ಮೇಲೆ ಖಂಡಿತವಾಗಿಯೂ ಅದು ಪಲ್ಲವಿಸ್ತದೆ. ರಾಮನ ಹುಂಡಿಗೆ ಆಗಿರ್ಬೋದು, ರೈಮನ ಹುಂಡಿಗೆ ಆಗಿರ್ಬೋದು, ಅಥವಾ ಇನ್ಯಾವುದೋ ದೇವರ ಹುಂಡಿಗೆ ಹಾಕಿರಬಹುದು. ಆ ಹುಂಡಿಗೆ ಹಾಕುವ ಹಣದ ಬಗ್ಗೆ
ನಮಗೆ ಕಾಳಜಿ ಇರಬೇಕು, ಎಚ್ಚರ ಇರಬೇಕು. ಯಾಕಂದ್ರೆ ನಾವು ಹಾಕುವ ಪೈಸೆ ಏನಿದೆಯಲ್ಲ, ಅದು ನಮ್ಮ ದುಡಿತದ ಪರಿಶ್ರಮದ ಫಲ ಎಂಬುದನ್ನು ನಾವು ಯಾರೂ ಮರಿಬಾರದು. ಕೊನೆಗೆ ನಿಮ್ಮಲ್ಲಿ ಒಂದು ವಿನಂತಿ ಅಂದರೆ, ಎಷ್ಟು ಸುಶ್ರಾವವಾಗಿ ಅರ್ಥಪೂರ್ಣವಾಗಿ ಬಸವಣ್ಣವರ ವಚನವೊಂದನ್ನು ಇಲ್ಲಿ ಹಾಡಿದ್ದಾರೆ. ದಯವಿಟ್ಟು ಅದನ್ನು ಕೇಳಿ ಆನಂದಿಸಿ ಅರಿವಿನ ದಾರಿಗೆ ಬನ್ನಿ ಅಂತ ಹೇಳ್ತಾ, ನೀವು ಆ ಹಾಡನ್ನು ಮುಗಿಸಿ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ. ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದೊಡೆ ಮುಂದೆ ಸಕಳಾತವ ನೀವನು ಮುಂದೆ ಸಕಳಾತವ ನೀವನು ಆ ಜಂಗಮ ಹರನೆಂದು ಕಂಡು ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ